ಎಲ್ಲಿ ಬರೀ ಚಿಕ್ಕಮಂಗ್ಳೂರ್ ಥರದನ್ನ ನೋಡ್ಕೊಂಡು ಹೋಗ್ತೀನ ಅಂದ್ಕೊಂಡಿದ್ದೆ. ಏನು ಬಾಲಿ ಥರ ಇಲ್ವಾ ಚೇತು? ಯಾರಿಗಾರು ಇಷ್ಟ ಆದರೆ ಬರೀ ಇಷ್ಟ ಪಡ್ಕೊಳ್ಳಿ ಅಷ್ಟೇ. ಓ ವೆಜಿಟೇಬಲ್ಸ್. ಇವಾಗ ನಾವು ಹೋಗ್ತಾ ಇದ್ದಲ್ಲ ಹಿಡನ್ ಪ್ಲೇಸು. ದಿಸ್ ಈಸ್ ದ ಬೆಸ್ಟ್ ಆ್ಯಕ್ಚುಲಿ. ರಾಗಿ ಉರಿ ಇಟ್ಟು ತಿನ್ನಲ್ಲ, ಮ್ಯಾನೇಜ್ ಆಗಬೇಕು ಅಂತ. 4th ಮುಗಿದು 5th. ಹಾಂ, ಬಿದ್ದ ಅಂದರೆ ಸೀದಾ ಪಾತಾಳನೇ. ಚೇತು ಹ್ಯಾಪಿ ನ್ಯೂ ಇಯರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ದೀವಿ. ಆ್ಯಂಡ್ ಇವಾಗ ನಾನು ಹಾಲು ಬಿಸಿ ಮಾಡಿಕೊಂಡು ಹಾಲು ಕುಡಿತಾ ಇದ್ದೀನಿ. ತುಂಬಾ ರಶ್ ಇರುತ್ತೆ ಇವತ್ತು 31st. ಆ್ಯಂಡ್ ಇಲ್ಲಿ 31st ಕೆಲವೊಂದು ಪ್ಲೇಸಸ್ ಕ್ಲೋಸ್ ಮಾಡಿರ್ತಾರಂತೆ. ಬಟ್ ನಾವು ಹೋಗ್ತಾ ಇದ್ದಲ್ಲ ಹಿಡನ್ ಪ್ಲೇಸು, ಪ್ರಾಬಬ್ಲಿ ಕ್ಲೋಸ್ ಮಾಡಿರಲ್ಲ ಅಂತ ಅಂದ್ಕೊತೀನಿ. ಆ್ಯಂಡ್ ಇವಾಗ ಚೇತು ರಾಗಿ ಉರಿ ಇಟ್ಟು ಅದನ್ನ ಕಳಿಸ್ತಾ ಇದ್ದಾಳೆ. ನಮ್ಮ ಬ್ರೇಕ್ಫಾಸ್ಟ್ ಇವತ್ತು ಅದೇ. ಚೇತು ಏನು ಮಾಡ್ತಿದ್ದಾಳೆ ಗೊತ್ತಾ? ಚೇತು ಡಾರ್ಲಿಂಗ್ ವಾಚ್. ಸೊ ಒಂದು ಕಡೆ ಪ್ರಿಪೇರ್ ಮಾಡ್ತಾ ಇದ್ದಾಳೆ ಆ್ಯಂಡ್ ಇನ್ನೊಂದು ಕಡೆ ಹಾಲು ಇಟ್ಟಿದ್ದಾಳೆ. ಅದಕ್ಕೆ ನಾನು ಹಾಲು ತಗೊಂಡು ಕುಡಿತಾ ಇದ್ದೀನಿ. ನನಗೆ ಗೊತ್ತು, 2 ಕಪ್ ಹಾಕಿದ್ದೀನಿ ಹಾಲು. ಎಷ್ಟು ಸಾಕು. ನೀನು ತಿನ್ನಬೇಕು. ನಾನು ಅಷ್ಟೇ, ನನಗೂ ಮತ್ತೆ 2 ಮಾಡೋಕ್ಕಾಗಲ್ಲ ಮ್ಯಾಗಿ ಅದಕ್ಕೆ ನಾನು ಇದನ್ನೇ ಹಾಕೊಂಡೆ. ದಿಸ್ ಈಸ್ ದ ಬೆಸ್ಟ್ ಆ್ಯಕ್ಚುಲಿ. ರಾಗಿ ಉರಿ ಇಟ್ಟು ಮುದ್ದೆ ಮಾಡ್ಕೋಬೋದು. ಆ್ಯಂಡ್ ಇದರಲ್ಲಿ ಕ್ಯಾಶ್ಯೂ ಇದೆ, ಸೊ ಮಾಲ್ಟ್ ಎಕ್ಸ್ಟ್ರಾಕ್ಟ್ ಇದೆ. ಕೇಕ್ ಥರ ಮಾಡ್ತಾಯಿದೆ ಚೇತು. ಬ್ರೌನಿ ಮುದ್ದೆ ಇದು ಬರಲಿ ಅಂತ ನನಗೆ ಹಂಗೆ ಕೊಡಬೇಕಿತ್ತು, ನೀರು ಥರ. ನೀವು ಕುಡಿತೀಯಾ? ಬಾ, ತಿನ್ನೋದು ಚಂದ ಕಣೆ. ನಂಗೆ ಮುದ್ದೆ ಥರ ತಿನ್ನು, ಕಪಿ ಥರ. ಟೇಸ್ಟ್ ಇದೆ, ಚೆನ್ನಾಗಿದೆ, ಸೂಪರ್. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಈ ಥರ ತಂದು ಟ್ರೈ ಮಾಡ್ತಾ ಇರೋದು. ಬಟ್ ರಿಯಲಿ ವರ್ತ್. ಈ ಥರ ಎಲ್ಲ ಹೊರಗಡೆ ಲೈಕ್ ನಾನ್ ವೆಜ್ ತಿನ್ನಲ್ಲ, ಮ್ಯಾನೇಜ್ ಆಗಬೇಕು ಅಂತ. ಪ್ಲಸ್ ಹೀಟು ಅಲ್ಲ ರಾಗಿ ಕೂಲ್ ಅಲ್ಲ, ಸೊ ಚೆನ್ನಾಗಿದೆ. ರಿಯಲಿ ಟೇಸ್ಟ್ ಗುಡ್. ಇಷ್ಟ ಆಯಿತು. ನಾನು ಅಂಬಲಿ ಥರ ಮಾಡ್ಕೊತಿದ್ದೆ, ಇವಳು ಮುದ್ದೆ ಥರ ಮಾಡ್ಕೊಟ್ಟಿದ್ದಾಳೆ. ಹೆಂಗಿದೆ ಚೇತು ಮೇಘಾಲಯ? ಅಯ್ಯೋ ದೇವ್ರೆ, ಲಿಟ್ರಲಿ ರೋಡ್ಸ್ ಎಲ್ಲ ಹೇಗಿದೆ ಅಂದರೆ ಈ ಥರ ಇಷ್ಟೇ ಜಾಗ, ಚಿಕ್ಕ ಇಷ್ಟೇ ಅಂದರೆ ಇಷ್ಟೇ. 5 ಕಿಲೋಮೀಟರ್ಗೆ ಎಷ್ಟು? ಆಕ್ಚುಲಿ ನೀನು ಆ ಜಾಗದಲ್ಲಿ ತೋರಿಸ್ಬೇಕಾಗಿತ್ತು. ಹೌದು, ಅಲ್ಲಿ ಚಿಕ್ಕ ರೋಡ್, ಎಲ್ಲ ರೋಡು ಹಿಂಗೆ. ಫಸ್ಟ್ ಗೇರ್, ಸೆಕೆಂಡ್ ಗೇರ್ ಬಿಟ್ರೆ 3rd ಗೇರ್ ಹಾಕಕ್ಕೆ ಆಗ್ತಾ ಇಲ್ಲ. ನಾನು 3rd ಗೇರ್ ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ನೋ. ಆ್ಯಂಡ್ ಟ್ರಾಫಿಕ್ ಮಾತ್ರ ಬೆಂಗಳೂರಿಗಿಂತ ವರ್ಸ್ಟ್. ಅಂದರೆ ಗೊತ್ತಿಲ್ಲ ನ್ಯೂ ಇಯರ್ ಅಂತ ಹೀಗೇನಾ ಅಥವಾ ಎಲ್ಲದು ಹೀಗೇನಾ ಅಂತ. ಬಟ್ ಇಲ್ಲಿ ಲೋಕಲ್ ಲೈಟ್ಸ್ ಕೇಳಿರೋ ಪ್ರಕಾರ ಸೊ ಇಲ್ಲಿ ಸ್ವಲ್ಪ ಅಂದರೆ ಜಾಸ್ತಿನೇ ಟ್ರಾಫಿಕ್ ಇದೆ ಅಂತ ಹೇಳಿದ್ರು. ಲೈಕ್ ಬೆಂಗಳೂರಲ್ಲಿ ಬೇಕಾದ್ರೆ ಡ್ರೈವ್ ಮಾಡಿಬಿಡ್ಬೋದು, ಇಲ್ಲಿ ಡ್ರೈವ್ ಮಾಡೋದು ಕಷ್ಟ ಅಂತಲೇ ಹೇಳಿದ್ರು. ಯಾ, ನ್ಯೂ ಎಕ್ಸ್ಪೀರಿಯನ್ಸ್. ನ್ಯೂ ಇಯರ್ ನ್ಯೂ ಎಕ್ಸ್ಪೀರಿಯನ್ಸ್. ಇಂಡಿಯಾದಲ್ಲಿ ಇದೊಂದೇ ಮಾಲ್ ಅಂದಿರೋದು. ಸೊ ನೋಡ್ಕೊಂಬಿಡಿ ಗೈಸ್. ನಿಮಗೆ ಯಾರಿಗಾರು ಇಷ್ಟ ಆದರೆ ಬರೀ ಇಷ್ಟ ಪಡ್ಕೊಳ್ಳಿ ಅಷ್ಟೇ. ಸ್ಕೂಲ್ ಮಕ್ಕಳು ಹೋಗ್ತಾರೆ ಗೊತ್ತಾ, ಆ ಥರ ಕಾಣ್ತಿದ್ಯಾ ನೀನು. ಚೈನೀಸ್ ಥರ ಕಾಣ್ತಾ ಇದ್ದೀನಿ. ಅದಕ್ಕೆ ನಾನು ಈ ಥರ ಹಾಕೊಂಡ್ಬಂದೆ. ಯಾವ ಸ್ಕೂಲ್ ಹುಡುಗಿ? ಎಲ್ಲೇ ತಪ್ಪಿಸ್ಕೊಂಡು ಬಂದಿದೆ. ಇವಾಗ ನಂದು 4th ಮುಗಿದು 5th. ಹಾಂ, ಹಂಗೆ ಕಾಣ್ತಿದ್ಯಾ. ಬಾ. ಇಲ್ಲ, ನಾನು ಹೇಳಿದ್ರೆ ಹುಡ್ಕೊಂಡು ಹೋಗ್ತೀಯ. ಹಾಗೆ ಹೋಗು. ನಾನು ಇವಾಗ 4th ಸ್ಟ್ಯಾಂಡರ್ಡ್ ಮುಗಿಸಿ 5th ಸ್ಟ್ಯಾಂಡರ್ಡಿಗೆ ಬಂದಿದ್ದೀನಿ. ಆಂಟಿ ನನ್ನ ಆಂಟಿ ಅಂತ ಕರೀತಾಳಲ್ಲ, ನಾನು ಆಂಟಿ ಥರ ಇದ್ದೀನ? ನೋ. ಇದಕ್ಕೆ ಬೇಕಾದ್ರೆ ಕಮೆಂಟ್ ಮಾಡ್ತಾರೆ ಎಸ್ 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 ಅಂತ. ಚಳಿ ಆಗ್ತಾ ಇದೆ. ಜಿಪ್ಸಿ ಇವಾಗ ನಾವು ಅಥವಾ ಹೋಗ್ತಾ ಇದೀವಿ, ಹಿಡನ್ ಫಾಲ್ಸ್. ಜಿಪ್ಸಿ ಅಥವಾ ಕಾರ್ ರೆಂಟ್ ಮಾಡಿದ್ದಿದ್ರೆ ಹೌದು, ಇರೋ ಬರೋ ದುಡ್ಡೆಲ್ಲ ಅಲ್ಲಿಗೆ ಹೋಗೋದು. ಇಲ್ಲೊಂದು ಸ್ಕೂಲ್ ಹೆಂಗಿದೆ. ಇಲ್ಲಿ ಜಾಸ್ತಿ ಜನ ಗೊತ್ತಿಲ್ಲ. ಇಲ್ಲಿ ಸ್ಟೆಪ್ಸ್ ಇದೆ. ಒಂದು 500 ಅಥವಾ 1 ಕಿಲೋಮೀಟರ್ ಆಗ್ಬೋದೇನೋ ಅಷ್ಟೇ. ಬಟ್ ನೀರು ಸೌಂಡ್ ಕೇಳಿಸ್ತಾ ಇದೆ ನನಗೆ. ಸೊ ನಮ್ಮ ಗೈಡು ಈ ಪ್ಲೇಸಿಗೆ ಯಾರೂ ಬರಲ್ವಲ್ಲ, ಇಬ್ಬರೇ ಹುಡುಗಿರು ಸೇಫ್ ಅಲ್ಲ. ಸೊ ದಟ್ ನಾವೇ ಹೋಗಿ ಕೇಳಿಕೊಂಡು ತೋರಿಸ್ತಾ ಇದ್ದಾರೆ ಈ ಪ್ಲೇಸು. ಆ್ಯಂಡ್ ಇಲ್ಲಿ ಯಾರೂ ಇಲ್ಲವೇ ಇಲ್ಲ ಆ್ಯಕ್ಚುಲಿ. ಏನಾಯಿತು? ವಾಟ್?
ಸಿಕ್ತಾ? ಹೌದಾ? ವೇರ್? ಓ ಮೈ ಗಾಡ್, ನೈಸ್. ಸೇಮ್ ಬಾಲಿ ತರ ಇಲ್ವಾ ಚೇತು? ನಂಗೆ ಇವಾಗ ಖುಷಿ ಆಯಿತು. ಎಲ್ಲಿ ಬರೀ ಚಿಕ್ಕಮಂಗ್ಳೂರು ಥರದನ್ನ ನೋಡ್ಕೊಂಡು ಹೋಗ್ತೀನಿ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಇರೋದೇ ವಾಟರ್ಫಾಲ್ಸು. ಅದೆಲ್ಲ ಎಡಿಟೆಡ್ ಅಂದ್ಕೊಂಡಿದ್ದೆ, ನೋ ಎಡಿಟೆಡ್ ಅಲ್ಲ, ಅದು ಫುಲ್ ರಿಯಲ್ ಆಗಿ ಬರ್ತಿದೆ. ಬಾ ಪಾಪ ಅವರು ಹೋದ್ರು ಆಫ್ ರೋಡ್. ಚೆನ್ನಾಗಿದೆ ಫ್ಲವರ್. ಸ್ಟೆಪ್ಸ್ ಇದೆ, ಗೊತ್ತಾಗ್ತಿಲ್ಲ. ಅಲ್ಲೊಂದಿದ್ಯಾ? ಒಂಥರ ನಾವು ನೋಡ್ತಿರೋ ಮೊದಲನೆಯ ಫಾಲ್ಸ್ ಇದು. ಇದಕ್ಕೆ ಹೆಸರು ಗೊತ್ತಿಲ್ಲ, ಅವ್ರನ್ನ ಕೇಳ್ಬಿಟ್ಟು ಹೇಳ್ತೀನಿ. ಅವ್ರು ಆಲ್ರೆಡಿ ಅಲ್ಲಿಗೆ ಹೋಗಿದ್ದಾರೆ. ಆ್ಯಂಡ್ ಇದು ತುಂಬ ಆಳ ಇಲ್ಲ, ಆ ಕಡೆ ಸೈಡ್ ಹೋಗಬಾರ್ದು, ಬಟ್ ಈ ಕಡೆ ಸ್ವಿಮ್ ಮಾಡಿದ್ರೆ ಈ ಕಡೆ ಸೈಡ್ ಮಾಡ್ಬೋದು, ಬಟ್ ತುಂಬ ಕೋಲ್ಡ್ ಇರುತ್ತೆ. ಆಗ್ತಾ ಇಲ್ಲ. ಕುಕೀಸ್ ಚಲೋ. ಸಿಕ್ಕಾಪಟ್ಟೆ ಚಳಿ ಇದೆ ಇವತ್ತು. ಸನ್ಸೆಟ್ ಇದಾಗಲಿಲ್ಲ ಅಂದರೆ ಫುಲ್ ಮಿಸ್ಟ್ ಡಿಸಪಿಯರ್ ಆಗಿದೆ ಮಿಸ್ಟಿಂದ. ಸಿಕ್ಕಾಪಟ್ಟೆ ಮಿಸ್ಟ್ ಇದೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ನಮ್ಮ ಮುಳ್ಳಂಗಿರಿ ಇದೆಯಲ್ಲ, ಅದು ಎರಡಷ್ಟಿದೆ ಅಲ್ಲ, ಇದೆಲ್ಲ ಡಬಲ್. ಸೊ ಫುಲ್ ಥಂಡಿ ಇದೆ. ಆ್ಯಂಡ್ ಇವಾಗ ನಾವು ಇದನ್ನ ನೋಡಿಕೊಂಡು ಹಳೆ ನ್ಯೂ ಇಯರ್, ಅದಕ್ಕೇನು ಪ್ಲ್ಯಾನ್ ಮಾಡೋದು ಅಂತ ಗೊತ್ತಿಲ್ಲ. ನನಗೆ ಗೊತ್ತು, ಅವಳಿಗೆ ಗೊತ್ತಂತೆ. ಸೊ ನಾನು ಹೇಳ್ತೀನಿ, ಹಾಟ್ ಬ್ಯಾಗ್ ಇಟ್ಕೊಂಡು ಮಲ್ಕೊಳ್ಳ. ಇದು ಹೆಂಗಿದೆ ಅಂದರೆ, ಬಿದ್ರು ಅಲ್ಲ, ಇದು ಬಿದ್ರಲ್ಲಿ ಬ್ರಿಡ್ಜ್ ಕಟ್ಟಿರೋದು. ಬಿದ್ದ ಅಂದರೆ ಸೀದಾ ಪಾತಾಳನೇ, ಬಟ್ ಇಲ್ಲೆಲ್ಲ ಹಿಂಗೆ ಬ್ರಿಡ್ಜ್ ಕಟ್ಟೋದಂತೆ. ತುಂಬ ಕಟ್ಟಿದೆ, ಬಟ್ ಐ ಡೋಂಟ್ ನೋ. ಸಿಕ್ಕಾಪಟ್ಟೆ ಸ್ಟೀಪ್ ಇದೆ. ನಾನು ಚೂರು ಬೇಗ ಬರಬೇಕಾಗಿತ್ತು ಚೇತು, ಸ್ವಲ್ಪ ಬ್ರೈಟ್ ಬೇಕಿತ್ತು, ಚೆನ್ನಾಗಿ ಕಾಣ್ತಾ ಇತ್ತು. ನಾವು ಹೋಗೋ ಅಷ್ಟಕ್ಕೆ ಮತ್ತೊಂದ್ಸರಿ ಬಂದು ಹೋಗೋಣ ಈ ಪ್ಲೇಸಿಗೆ, ಆಯ್ತಾ? ಬಾ. ಏನೋ ಕೊಡ್ತಾ ಇದ್ದಾರೆ, ಬಾ ತಿನ್ನಕ್ಕೆ ಕೊಡ್ಸಿದ್ದಾರೆ. ಫ್ರೀಯಾಗ? ಫ್ರೀಯಾಗ? ಯಾರು ಕೊಡ್ತಾ ಇದ್ದು? ಇಲ್ಲ, ಫ್ರೀಯಾಗ ಅಂತ ಕೇಳಿದೆ. ಫ್ರೀಯಾಗಿ ಏನೂ ಸಿಗಲ್ಲ. ಆ್ಯಕ್ಚುಲಿ ಮೇಘಾಲಯದಲ್ಲಿ ಎಲ್ಲ ಡಬಲ್ ತ್ರಿಬಲ್ ರೇಟು, ಗೊತ್ತಾ? ಅಂದರೆ ಲೋಕಲ್ ಏಡ್ಸಿಗೆ ಮಾತ್ರ ಅವ್ರಿಗೆ ಆ ಪ್ರೈಸ್ ಇರುತ್ತೆ. ನಮಗೆ ಟ್ರಾವೆಲರ್ಸ್ ಮತ್ತು ಟೂರಿಸ್ಟ್ ಇರ್ತಾರಲ್ಲ, ಫುಲ್ ಡಬಲ್. ಕ್ಯಾಬ್ಸಾ ಫುಲ್ ಡಬಲ್ಲು, ಊಟನ ಡಬಲ್, ರೂಮ್ಸಾ ಡಬಲ್. ಬಟ್ ಇದು ತುಂಬ ಎಕ್ಸ್ಪೆನ್ಸ್ ಆಗ್ತಿದೆ ನಮಗಂತ. ನಾನೊಂದು ಬಜೆಟ್ ಇಟ್ಕೊಂಡಿದ್ದೆ, ಅದು ಮೀರಿ ಕ್ರಾಸ್ ಆಗಿ ಹೋಗ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ. ಇವಾಗ ಬಂದಿದ್ದೀವಲ್ಲ, ಸೊ ಖುಷಿಪಟ್ಟು ಖರ್ಚು ಮಾಡ್ಕೊಂಡು ಹೋಗಬೇಕು. ಏನು ಕೊಡ್ತಿದ್ದಾರೆ? ಶೀಸ್ ಟೇಕಿಂಗ್ ವೆಜಿಟೇಬಲ್ಸ್. ಇವಾಗ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಎಷ್ಟಾಯ್ತಪ್ಪ? ಹಾಂ, ಅಷ್ಟೇನೇನೋ ಚೇತು? ಕಮ್ಮಿ ಆಯ್ತಲ್ವಾ? ಕಮ್ಮಿ ಏನಿಲ್ಲ, ಎಲ್ಲ ಅರ್ಧ ಕೆಜಿ ತಗೊಂಡಿರೋದು. ಬಟ್ ಆದರೂ ತುಂಬ ತಗೊಂಡಿದ್ದೀವಲ್ಲ. ಈ ವಾಂಟ್ ಎನಿ ಫ್ರೂಟ್? ಏನಾರು ಬೇಕಾ? ಫ್ರೂಟ್ ಏನಾರು ಬೇಕಾ? ಪೊಮೊಗ್ರಾನೇಟ್ ತಗೊಳ್ಳೋಣ. ಹಾಂ. ನಮ್ಮ ನ್ಯೂ ಇಯರ್ ಸೆಲೆಬ್ರೇಷನ್ ತುಂಬ ಜೋರಾಗಿದೆ, ಗೊತ್ತಾ? ನೋಡಿದ್ರೆ ಶಾಕ್ ಆಗ್ತೀರಾ. ಇವಾಗ ಟೈಮು 11:30, 11:40 ಆಗಿದೆ. ಅನ್ನ ಸಾರು ಮಾಡ್ತಾ ಇದ್ದೀವಿ. ಓ
ದೇವ್ರೇ ಒಂಥರ ಚೆನ್ನಾಗಿದೆ. ಫಸ್ಟ್ ಇದೆಲ್ಲ ಅನ್ನ ಮಾಡಿದ್ವಿ ಆ್ಯಂಡ್ ಇವಾಗ ಸಾರು ಕುದೀತಾ ಇದೆ. ಬಟ್ ಕ್ರೇಜಿ 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 ಈ ಮೂಮೆಂಟ್ ಎಲ್ಲ ಕ್ಯಾಪ್ಚರ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ಓಡಿದ್ರು ಓಡಲಿಲ್ಲ ಅಂದ್ರೂ ನಾನು ಯಾವಾಗಲೂ ತೆಗೆದು ನೋಡಿದಾಗ ನನಗೊಂದು ಮೆಮೊರಿ. ಓಕೆ, ನಾನು ಆ ವರ್ಷ ನಾನು ಮೇಘಾಲಯಕ್ಕೆ ಹೋಗಿ ಈ ಥರ ಎಲ್ಲ ಮಾಡಿದೆ ಅಂತ. ಸೊ ಅದಕ್ಕೆ ಎಲ್ಲರೂ ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಚೇತನ್ ಹ್ಯಾಪಿ ನ್ಯೂ ಇಯರ್. ಚೇತು 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 ಹ್ಯಾಪಿ ನ್ಯೂ ಇಯರ್. ಯಾಕೆ ಏನಾಯ್ತು ನಿಮಗೆ? ವಿಡಿಯೋ ಮಾಡ್ತಿದ್ದೆ. ನಾನು ಹೇಳಿದ್ದೀನಿ, ಇದು ಓಡಿದ್ರು ಓಡಲಿಲ್ಲ ಅಂದ್ರೂ ಯಾವಾಗಲೂ ಒಂದ್ಸರಿ ನೋಡೋಕ್ಕೆ ವಿಡಿಯೋ ಬೇಕು ಅಂತ ಮಾಡ್ಕೊತಾ ಇದ್ದೀನಿ ಅಂತ. ಕ್ರೇಜಿ ಅಲ್ಲ. ಸಾರಾಯಿತು ಬಾ, ಹಿಂಗೆ ನನ್ನ ವಿಡಿಯೋ ತೋರಿಸು. ಅಲ್ಲಿ ತೋರಿಸೆ, ಯಾಕೆ ಮರ್ತ್ಬಿಟ್ಟಿದೀಯ? ಚಡಾ ಸಾಂಬಾರ್ ರೆಡಿ. ಸೂಪರ್. ಒಂಚೂರು ಹಾಕಪ್ಪ. ತಟ್ಟೆ ಎಲ್ಲ ಅಲ್ಲಿಂದ ಕ್ಯಾರಿ ಮಾಡಿದ್ದೀನಿ ಅಂತ ಅನ್ಕೋಬೇಡಿ. ಇಲ್ಲೋಗಿ ಪರ್ಚೇಸ್ ಮಾಡ್ಕೊಂಡಿರೋದು. ಇದೆಲ್ಲ ಅಲೋ ಇಲ್ಲ, ಚಾಕು ಅದೆಲ್ಲ. ಸೊ ಅದಕ್ಕೆ ಇಲ್ಲೇ ತಗೊಂಡು ಇಲ್ಲೇ ಬಿಡ್ತೀವಿ. ನಾಳೆ ನಾವು ಚೇಂಜ್ ಆಗ್ತೀವಿ, ಅಂದರೆ ಬೇರೆ ರೂಮಿಗೆ ಹೋಗ್ತೀವಿ. ಸೊ ಇವತ್ತು ಆರಾಮಾಗಿ ಅನ್ನ ಸಾರು. ನಾನೊಂದು ಚಿಕ್ಕ ಕೇಕ್ ತಂದಿದ್ದೀನಿ. ಆ ಕೇಕು ಕುತ್ಕೊಂಡು ತಿನ್ನೋಣ ಅಂತ. ಇಷ್ಟೇ ನಮ್ಮ ನ್ಯೂ ಇಯರ್ ಪ್ಲ್ಯಾನ್ಸ್. ಹೇಗಿದೆ? ಇವಾಗ ಊಟ ಮಾಡಿಕೊಂಡು ಮಲ್ಕೊತೀವಿ. ನಿಮಗೆಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.